ಇನ್ನು ಬೆಂಗಳೂರಿನಲ್ಲಿ ಕೆಲವು ವರ್ಷಗಳ ನಂತರ ಲಾಂಗು ಮಚ್ಚುಗಳು ಜಳುಪಿಸಿತು. ಯಾವ ಪ್ರಕರಣದಲ್ಲಿ ಅಂತ ಕೇಳಿದರೆ ಬಿಕ್ಲು ಶಿವನ ಕೊಲೆ ಪ್ರಕರಣದಲ್ಲಿ. ಇದೀಗ ಮಾಜಿ ಸಚಿವ ಭೈರತಿ ಬಸವರಾಜ್ಗೆ ಸಂಕಷ್ಟ ಎದುರಾಗಿದೆ. ಇದೇ ಪ್ರಕರಣದ ಕುರಿತಾಗಿ ಕೊಲೆ ಮಾಡಿದಂತಹ ಆರೋಪಿಗೂ ಭೈರತಿ ಸುರೇಶ್ಗೂ ಲಿಂಕ್ ಇದೆ ಅನ್ನುವಂತಹ ಆರೋಪಗಳು ಕೇಳಿ ಬಂದಿತ್ತು. ಈ ಬಗ್ಗೆ ಸಿಐಡಿ ನೋಟಿಸ್ ಜಾರಿ ಮಾಡಿದೆ ಅಂತೆ. ಸೋಮವಾರಕ್ಕೆ ಮುಂದೂಡಿದೆ ಅಂತೆ ಜನಪ್ರತಿನಿಧಿಗಳ ಕೋರ್ಟ್. ಭೈರತಿ ಬಸವರಾಜ್ಗೆ ಸಿಗಲಿಲ್ಲ ಅಂತೆ ಮಧ್ಯಂತರ ಜಾಮೀನು. ಭೈರತಿಗೆ ಮಧ್ಯಂತರ ಜಾಮೀನು ನಿರಾಕರಿಸಿದೆ ಅಂತೆ ಕೋರ್ಟ್. ಇಂಟ್ರೆಸ್ಟಿಂಗ್. 2 ದಿನದ ಮಟ್ಟಿಗೆ ಜಾಮೀನು ನೀಡುವಂತೆ ಮನವಿಯನ್ನ ಮಾಡಿಕೊಂಡಿದ್ರು. ಆದರೂ ಭೈರತಿ ಬಸವರಾಜ್ಗೆ ಬಂಧನದ ಭೀತಿ ಇದೀಗ ಹೆಚ್ಚಾಗಿದೆ. ಬಿಕ್ಲು ಶಿವನನ್ನ ಕೊಲೆ ಮಾಡಲಾಯಿತು. ಕೊಲೆ ಆರೋಪಿ ಕೂಡಲೇ ಚೆನ್ನೈಗೆ ಎಸ್ಕೇಪ್ ಆಗ್ತಾನೆ. ಚೆನ್ನೈಯಿಂದ ದುಬೈಗೆ ಹೋಗ್ತಾನೆ. ದುಬೈಯಿಂದ ಎಲ್ಲಿಗೆ ಹೋಗ್ತಾನೋ ಗೊತ್ತಿಲ್ಲ. A1 ಜಗದೀಶ್ ಫೋಟೋ ತೋರಿಸ್ತಾ ಇದ್ದೀವಿ ನೋಡಿ. ಪೊಲೀಸರು ಬಂದು ಲಿಂಕ್ ಹುಡ್ಕೋಕೆ ಶುರು ಮಾಡ್ತಾರೆ. ಇವರಿಬ್ಬರು ಎಲ್ಲಿ ಕನೆಕ್ಟ್ ಆದ್ರು? ಕನೆಕ್ಟ್ ಮಾಡಿಸಿದ್ದೆ ಭೈರತಿ ಬಸವರಾಜ್. ಬಿಕ್ಲು ಶಿವ ಮೊದಲು ಭೈರತಿ ಬಸವರಾಜ್ ಜೊತೆಯಲ್ಲೇ ಇದ್ದ. ಆನಂತರ ಅವರಿಗೂ ಇವರಿಗೂ ಮನಸ್ತಾಪಗಳು ಹೆಚ್ಚಾಯಿತು. ಅದರ ಜೊತೆಯಲ್ಲಿ ಜಗದೀಶ್ ಎಂಟ್ರಿ ಕೊಟ್ಟ. ಜಗದೀಶ್ ಭೈರತಿ ಬಸವರಾಜ್ ಅವರಿಗೆ ಮತ್ತಷ್ಟು ಹತ್ರ ಆದ. ಜಗದೀಶ್ ಬಿಕ್ಲು ಶಿವನಿಗೆ ಧಮ್ಕಿ ಕೊಟ್ಟಿದ್ದ ಕೆಲವು ದಿನಗಳ ಹಿಂದೆ. ನಿನ್ನನ್ನು ತೆಗಿತೀನಿ ಕಣೋ, ಪದೇ ಪದೇ ನಮ್ಮ ಜಾಗದ ವಿಚಾರಕ್ಕೆ ಬರಬೇಡ. ಅದೊಂದು ಜಾಗದ ವಿಚಾರದವಾಗಿ ನಡೆದಂಥ ಗಲಾಟೆ. ಬಿಕ್ಲು ಶಿವ ಹೋಗಿ ಕಂಪ್ಲೇಂಟ್ ಕೊಡ್ತಾನೆ. ನನ್ನ ಮೇಲೆ ಹಿಂಗಿಂಗೆ ಆಪಾದನೆಗಳಿವೆ ಅಂತ ಹೇಳ್ತಾನೆ. ಆದರೆ ಭೈರತಿ ಬಸವರಾಜ್ ಅವರ ಇನ್ಫ್ಲೂಯೆನ್ಸಲ್ಲಿ ಜಗದೀಶ್ ಹೊರಗಡೆ ಬರ್ತಾನೆ. ಅವನ ಮೇಲೆ ಯಾವುದೇ FIR ಆಗಲ್ಲ ಅನ್ನುವಂಥ ಆಪಾದನೆಗಳಿವೆ. ಸೊ ಈ ಎಲ್ಲ ಪ್ರಕರಣದ ಕುರಿತಾಗಿ ಭೈರತಿ ಬಸವರಾಜ್ ಆ ಸಂದರ್ಭದಲ್ಲಿ ಆ ಪ್ರಕರಣ ಆಗ್ತಾ ಇರುವಾಗಲೇ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಇಲ್ಲ, ನನ್ನ ಹೆಸರನ್ನ ಇದಕ್ಕೆ ತಳುಲು ಹಾಕಲಾಗ್ತಾ ಇದೆ, ಸಂಚು ಮೂಡಿಸಲಾಗ್ತಾ ಇದೆ, ದಯವಿಟ್ಟು ನನ್ನ ಹೆಸರನ್ನು ತೆಗೆದುಹಾಕಬೇಕು ಅಂತ ಹೇಳಿದ್ರು. ಆದರೆ ಇದೀಗ ಕೋರ್ಟ್ ಅದನ್ನು ನಿರಾಕರಿಸಿದೆ ಅಂತೆ. ಇಲ್ಲ, ಇದು ಸಾಧ್ಯವಿಲ್ಲ. ಸೋಮವಾರದವರೆಗೆ ವಿಚಾರಣೆಯನ್ನು ನಾವು ಮುಂದೂಡಿದ್ದೇವೆ. ಸೋಮವಾರದ ನಂತರ ಇದನ್ನು ಯಾವ ರೀತಿಯಲ್ಲಿ ಚರ್ಚೆ ಮಾಡಬೇಕು ಆ ರೀತಿಯಲ್ಲಿ ಚರ್ಚೆ ಮಾಡಬೇಕು ಅಂತ ಹೇಳ್ತಾ ಇದೆ.